ವಾಟಿಸಪ್ಪ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೀರಿಬ್ರಿಗೂ ಏನೋ ಪ್ರಾಬ್ಲಮ್ ಆಗಿದೆ. ನೀರು ಏನೋ ಗೊತ್ತಿಲ್ಲ. ಇಬ್ರಿಗೂ ಬೆಳಿಗ್ಗೆ ಎದ್ದ ತಕ್ಷಣ ಗಂಟಲು ನೋವು. ಅದು ಬಿಡಿ, ಬೆಳಿಗ್ಗೆ ಎದ್ದ ತಕ್ಷಣ ಕಮೆಂಟ್ಗಳು ಮಾಡಿದ್ರು, ಓದ್ಬಿಟ್ಟೆ. ಬ್ರೋ ಪಾಪಮ್ಮ ಹೇಳುತ್ತೆ ಕೇಳಿಸ್ಕೊಳ್ಳಿ. ಏನಿಸ್ತಮ್ಮ ಕಮೆಂಟ್ ಓದಿ? ಖುಷಿ ಆಯ್ತು. ನೋಡಿ ಗಾಯ್ಸ್, ಅವಳು ಎಷ್ಟು ದಪ್ಪ ಆಗಿದ್ದಾಳೆ ಈಗ. ಅವಳಿಗೆ ಎಂದು ಟೆನ್ಷನ್ ಕೊಡೋದ ನಾನು. ಅವಳು ಖುಷಿಯಾಗಿರೋ ಕಾರಣ ಯಾರು ಹೇಳಿ? ನಾನು. ಹಾಂ, ಆಮೇಲೆ ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಹಂಗೆ ಅವನು ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಅಂತ ಹೇಳ್ತಿದ್ದೀನಿ. ನಮ್ಮ ಬಗ್ಗೆ ಮಾತಾಡ್ತಾರೆ. ಏನು ಸ್ವಲ್ಪ ಏನಾರು ಕೇಳೋಣ. ಫಸ್ಟ್ ಟೈಮ್ ನಮ್ಮ ಬಗ್ಗೆ ಮಾತಾಡ್ತಾರೆ ಲಾಗಲ್ಲಿ. ಆಮೇಲೆ ಅದಾದ್ಮೇಲೆ ಎಲ್ರೂ ಬಿಟ್ಟು ಬಂದಿದ್ದಾಳೆ ಪಾಪಮ್ಮ. ಅವನು ಅಂದರೆ ಅವ್ರ ಪ್ರಕಾರ ಅವನೇನು ಸ್ಯಾಕ್ರಿಫೈಸ್ ಮಾಡಿಲ್ಲ, ನಾನು ಒಬ್ಬಳೇ ಸ್ಯಾಕ್ರಿಫೈಸ್ ಮಾಡೋ ಥರ ಹೇಳಿದರು. ಆದರೆ ಅದೆಲ್ಲ ರಾಂಗ್. ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಹಂಗೆ ಅವನ ಲೈಫಲ್ಲಿ ಹೆಂಗೆಂಗೋ ಇರ್ಬೋದಾಗಿತ್ತು ಅವನು. ಆದರೆ ಹಂಗೆಲ್ಲ ಏನು ಇಲ್ದಲೇ ನನ್ನ ಜೊತೆ ಇದ್ದಾನೆ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ಈಗ ಅವನ ಲೈಫಲ್ಲಿ ಹೆಂಗಿರ್ಬೋದಾಗಿತ್ತು, ಅವನೊಬ್ಬ ಡ್ಯಾನ್ಸರ್ ಆಗಿ ಯಾವ ಹುಡುಗಿ ಜೊತೆ ಹೆಂಗೆಂಗೋ ಇರ್ಬೋದಾಗಿತ್ತು. ಆದರೆ ಏನು ಇಲ್ದಲೇ ನನ್ನ ಜೊತೆ ಇದ್ದಾನೆ ಅಂತ ಅಂದರೆ ಅವನು ಗ್ರೇಟೆ. ಅದಾದ್ಮೇಲೆ ಅಮೌಂಟ್ ವಿಷಯದಲ್ಲಿ ಅಂತ ಹೋದರೆ, ಈಗ ಅವನು ಆದ್ರೂ ಅಂದರೆ ಏನು ಕೊಡಿಸ್ದಲ್ಲೇ ನಾನು ದುಡ್ಡು ಮಾಡಬೇಕು ಒಂದೇ ಇದರಲ್ಲಿ ಅವನು ಹೋಗ್ಬೋದಾಗಿತ್ತು. ಆದರೆ ಎಲ್ಲನೂ ಕೊಡಿಸ್ಬಿಟ್ಟು ಎಲ್ಲ ಬ್ಯಾಲೆನ್ಸಲ್ಲಿ ಇಟ್ಕೊಳ್ತಾನಲ್ಲ, ಅವನು ಗ್ರೇಟೆ. ನಾನು ಗ್ರೇಟು ಅನ್ನೋದಕ್ಕಿಂತ ಅವ್ರು ಹೇಳ್ತಿರೋದು ಕರೆಕ್ಟೇ. ನನಗಿಂತ ನಿಜವಾಗ್ಲೂ ನೀನೇ ಗ್ರೇಟು. ನಂದವೆಲ್ಲ ಬಾಯ್ಸ್ ಲೈಫಲ್ಲಿ ಮಾಡೋದೇನೆ. ಬಟ್ ಇದು ಡ್ಯಾನ್ಸರ್ಸು, ಇದು ಹುಡುಗಿರು ಅನ್ನೋದಲ್ಲ, ಅವೆಲ್ಲ ಮಾಡ್ಬೋದು. ಬಟ್ ನನಗೆ ಆ ಇಂಟೆನ್ಷನ್ ಇದ್ದರೆ ನೀವು ಮದುವೆನೇ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ನಾನು. ಬಟ್ ನಾನು ಹೇಳೋದಲ್ಲ, ಯಾರು ಹೇಳಿದ್ರು ನನಗಿಂತ ನೀನು ಗ್ರೇಟು. ಬಟ್ ನನ್ನ ಹತ್ರ ನಾನು ಹೆಂಗೆ ಬೇಕಾದ್ರು, ಯಾರು ಬೇಕಾದ್ರು, ಎಲ್ಲಿ ಬೇಕಾದ್ರು, ಏನು ಬೇಕಾದ್ರು ಮಾಡ್ಬೋದಾಗಿತ್ತು. ಬಟ್ ನೀನು ಎಲ್ಲ ಸೇಫ್ ಝೋನ್ನ ಬಿಟ್ಟು ನನ್ನ ಹತ್ರ ಸೇಫ್ ಝೋನ್ ಇರ್ತೀನಿ, ಇರೋ ಝೋನಲ್ಲೇ ಸೇಫ್ ಝೋನ್ ಮಾಡ್ಕೊಂಡಿದ್ಯಲ್ಲ, ರಿಯಲಿ ನೀನು ಗ್ರೇಟು. ಅದಕ್ಕೆ ಸುಮ್ಮನೆ ಯಾರು ಕಮೆಂಟ್ ಮಾಡಲ್ಲ. ಬಟ್ ಎಜುಕೇಷನ್ ಇನ್ನೂ ಆದಷ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಈ ಕಂಪ್ಯೂಟರ್ ಕೋರ್ಸ್ಗೆ ಹೋಗಬೇಕು, ಇವೆಲ್ಲ ಮುಗಿಸ್ಬೇಕು. ಬಸ್ಸೆಲ್ಲ ಅಪ್ಡೇಟ್ ಬರುತ್ತೆ, ಈಗಲೇ ಹೇಳಲ್ಲ. ಬನ್ನಿ, ಈಗ ಟಿಫನ್ ಮಾಮೂಲಿ ಸಂಡೇ ಅಲ್ವ ಪಾಪಮ್ಮಗೆ. ಈಗ ಸ್ವಲ್ಪ ಅವಳು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಟಿಫನ್ ತೊಗೊಂಬರ್ಬೇಕಂತೆ. ಟಿಫನ್ ತೊಗೊಬರೋಣ. 10:30ಗೆ ಎದ್ದಿರೋದು ಇವತ್ತು. ನಾವು ಸಂಡೇ ಅಲ್ವಾಗ ಇವತ್ತು ಫಂಡೇ. ನಂದು ಲಿಯೋಮಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಲಿಯೋಮಿ ಬಗ್ಗೆ ಇವತ್ತು ಸ್ನಾನ ಮಾಡಿಸ್ಬೇಕು ಇವತ್ತು. ಮತ್ತೆ ಇದೇ ಪ್ಲೇಸಿಗೆ ಬಂದಿದ್ದೀನಿ. ಸೊ ಈಗ ಒಂಥರ ಖುಷಿ ಆಯಿತು. ನಾನು ಹೇಳಿದ ಖುಷಿ ಆದ್ರ ಬಗ್ಗೆ ಅಲ್ಲಿಗೆ ಬರ್ತೀನಿ ಅಂತ. ಸೊ ಒಂಥರ ಖುಷಿ ಆಯಿತು ಗೈಸ್ ನನಗೆ. ಪಾಪನ ಬಗ್ಗೆ ಒಳ್ಳೆ ಕಮೆಂಟ್ಗಳೆಲ್ಲ ಮಾಡ್ತಿದ್ದೀರಾ. ಒಬ್ಬರೇ ಮಾಡಲಿ ಇಬ್ಬರೇ ಮಾಡಲಿ ಒಂಥರ ಖುಷಿ ಆಯಿತು. ಅವರು ಒಂದೇ ವರ್ಸು ಅವ್ರು ಅವಾಗಿಂದ ನೋಡ್ತಿದ್ದಾರೆ. ಅವ್ರಿಗೂ ಬ್ರೋನ ಗರ್ಲೆ ಗೊತ್ತಿಲ್ಲ. ರಿಯಲಿ ಥ್ಯಾಂಕ್ ಯು. ನಿಜವಲ್ಲೂ ನಂದು ಏನೂ ಒಂದು 0% ಇಲ್ಲ. ಅವಳದು ಒಂದು ತುಂಬ 100ಗಿಂತ 1000% ಇದೆ ಅವಳದು. ಸಣ್ಣ ಪುಟ್ಟ ಮಾಮೂಲಿ ಇದು ಮಾಡ್ತಾಳೆ, ಬೈತಾಳೆ, ಅದು ಮಾಡ್ತಾಳೆ. ಬಟ್ ಅವಳದು ಮಾತಾಡಿದ್ರೆ ಎಷ್ಟು ನೀವೇ ಅರ್ಥ ಮಾಡ್ಕೊಂಡಿದ್ದೀರ. ಖುಷಿ. ಅದಕ್ಕೆ ಒಂದೇ ಒಂದು 10 ನಿಮಿಷ ನಿಂತ್ಕೊಂಡೆ ಇಲ್ಲಿ. ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮುಗಿಸ್ಬಿಡವ ಫಸ್ಟು. ತಿಂಡಿ ತಂದ ತಕ್ಷಣ ಇವಳು ಖುಷಿ ಗೊತ್ತಿಲ್ಲ. ಅವಳು ಬಾಲ ಹೆಂಗೆ ಆಡಿಸ್ತಾಳೆ. ಖುಷಿ ಆಗ್ಬಿಟ್ಲು ಅವಳು. ಕವರ್ ಹೊಡಿದ ತಕ್ಷಣ ಆಯ್ತು ಆಗ್ತಾಳಿರು ತಿನ್ಬೇಕಾದ್ರೆ ತಿನ್ನಲೇಬೇಕು ಅವಳು. ಇಲ್ಲ ಅಂದರೆ ಬೆಬೆ ಅಂತಾಳೆ. ಬರೀ ತಿನ್ನೋದು. ಏನು ಎಡಿಟ್ ಮಾಡ್ತಿದ್ದೀರಾ? ಹೀರೋಯಿನ್ ಫೇಸ್ ಇದೆ. ಫೇಸ್ ಎಡಿಟ್ ಮಾಡ್ತಿರೋದು, ರೀಡಿಂಗ್ ಕಲಿತಿರೋದು ಮೇಡಮ್ ಅವರು. ಕಲಿತಿರೋದಲ್ಲ, ನನಗೆ ಆಲ್ರೆಡಿ ಗೊತ್ತು. ಸ್ವಲ್ಪ ಒಂದು ಸ್ವಲ್ಪ ಕೆಲಸ ಇತ್ತು, ಸೊ ಅದನ್ನು ಮಾಡ್ತಾಯಿದ್ದೀನಿ. ಇವ್ರು ನೋಡಿ, ಇವರು ಬ್ಯುಸಿ ಆಗ್ಬಿಟ್ಟವ್ರೆ ಇವತ್ತು. ಸಂಡೇನೂ ಫ್ರೀ ಇಲ್ಲ ಗೈಸ್ ನಮಗೆ. ಏನು ಮಾಡೋದ, ಕಂಟೆಂಟ್ ಸ್ವಲ್ಪ ಕ್ರಿಯೇಟಿಂಗ್ ವರ್ಕ್ ಇದೆ, ಮುಗಿಸುವ. ಸೊ ಗಾಯ್ಸ್, ಇವತ್ತು ನಾವು ಏನೇನು ಸ್ಪೆಷಲ್ ಮಾಡ್ತಿದ್ದೀವಿ ಅಂದರೆ ವಾಟರ್ ಮೆಲನ್ ಮಿಲ್ಕ್ ಶೇಕು, ಆಮೇಲೆ ಬೋಂಡಾ ಬೇಳೆ ಸಾರು. ಅಲ್ಲ, ಬಜ್ಜಿ ಬೇಳೆ ಸಾರು. ಅದಕ್ಕೆ ಆರ್ಡ್ರ್ ಇಲ್ಲಿ ಮಾಡ್ತೀವಿ ನೋಡಿ. ಅಂಗಡಿಗೆ ಹೋಗ್ದಲೇ ಎಲ್ಲ ಇಲ್ಲೇ ನೋಡಿ. ಇಲ್ಲಿ ನೋಡಿ, ಇನ್ನೇ ಆರ್ಡ್ರ್ ಮಾಡ್ಕೊಂಡಿರೋದು. ವಾಟರ್ ಮೆಲನ್ನು, ಹಾಲು, ಕಡಲೆ ಹಿಟ್ಟು, ಗುಡ್ ಲೈಫ್ ಅಂತ ಐತೆ. ಅದೇ ಗುಡ್ ಲೈಫ್, ಕಡಲೆ ಹಿಟ್ಟು, ಆಮೇಲೆ ಜೀರಾ ಪೌಡರು. ಟಪ್ ಮಾಡ್ಕೊತಾರೆ. ಏನು ಮಾಡಕ್ಕಮ್ಮ? ಏನು ಮಾಡೋಕ್ಕೆ? ಏನು ಮಾಡೋಕ್ಕೆ? ಏನು ಮಚ್ಚಿ ಮಾಡ್ತಿದ್ದಿ? ಏನು ಮಾಡೋಕ್ಕೆ? ಏನು ಮಾಡಕ್ಕಮ್ಮ? ಬೇಳೆ ಸಾರು ಮಾಡೋಕ್ಕೆ ಇಷ್ಟೊಂದು ಟೈಮ್ ತಗೊಂಡು ಹೇಳೋಕ್ಕೆ. ನಾನು ಲೆಮನ್ ಸೋಡಾ ಕುಡಿಬೇಕು ಅಂದಿದ್ದಕ್ಕೆ ನೋಡಿ. ಇಲ್ಲಿ ಸ್ಕ್ವಿಝರ್ ಸ್ಕ್ವಿಝ್ ಮಾಡು. ಸ್ಕ್ವಿಝರಲ್ಲಿ
ಕೈ ಯಾಕೆ ನೋವು ಮಾಡ್ಕೊತೀಯಾ? ಮಂಗರಿ ನೀವು, ಅದಕ್ಕೆ ತಂದ್ಕೊಟ್ಟು ನಮ್ಮ ಪಾಪ ಕೈ ನೋವಾಗ್ಬಾರ್ದು ನೋಡಿ ಗೈಸ್. ಅಯ್ಯೋ ಏನು ನಿಂಬೆ ಹಿಂಗಾಗ್ಬಿಟ್ಟೈತಿ ಗೈಸ್, ಹೋಗ್ಬಿಟ್ಟೈತಿ. ಕುಡ್ದು ಮಾಡ್ತೀನಿ. ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಬೈ ನೋಡಿ ಗೈಸ್ ಹಿಂಗೆ ಬೈತಾರೆ ನನಗೆ. ಏನು ಪಾಪಮ್ಮ ಬೈಯಲ್ಲ ಏನು ಅನ್ನಲ್ಲ ಅಂತ ನೋಡಿ. ಹಾಂ ಬೈಯಪ್ಪ, ಬೈರಿ ಮೇಡಮ್ ಅವರೇ. ತಂದಿದ್ದೀವಿ ಅವತ್ತು, ನಾನು ತಂದಿಲ್ಲ, ಪಾಪಮ್ಮ ಆರ್ಡರ್ ಮಾಡಿ ತರಿಸಿತ್ತು. ಎಲ್ಲ ಇದೆ ಚೂಡ. ತೊಳ್ಬಿಡು ನೋಡಿ ಇಲ್ಲಿ ಇಷ್ಟು ನೋಡಿ, ಇಲ್ಲಿ ನೋಡಿ ಗಾಯ್ತು ಇಲ್ಲಿ ಜ್ಯೂಸ್ಕೊಳ ಮೇಡಮ್ ಅವರು ಶುಗರ್ ಕಂಟೆಂಟ್ ಎಷ್ಟು ಮಾಡ್ಕೊಂಡವ್ರೆ ನೋಡಿ ಗೈಸ್. ನಂಬಿಟ್ಟು ಕುಡಿತಾರೆ ಆಲ್ರೆಡಿ. ಏನು ಮೇಡಮು ನೀವು ಬನ್ನಿ ಒಳ್ಳೆ ಲೆಮನ್ ಸೋಡಾ ಕುಡಿಯುವ. ಮಾಡಿದ್ಲಲ್ಲ, ಆರ್ಡರ್ ಬಂದಿದೆ. ಫೋನ್ಪೇ ಈಗ ಏನೇನು ಆರ್ಡರ್ ಮಾಡಿದ್ದಾಳೆ ಅಂತ ತೋರಿಸ್ತಾಳೆ. ನಾನು ರೆಗ್ಯುಲರ್ ಕಸ್ಟಮರ್. ಈ ಚಂದ್ರಪಟ್ಟಣದಲ್ಲಿ ಫಸ್ಟ್ ಮಾಡಿದ್ದೆ ನಾನು, ನನ್ನಿಂದ ಸ್ಟಾರ್ಟ್ ಆಗಿರೋದಂತೆ. ಇಲ್ಲ ಮಾಡಿರ್ತಾರೆ. ಹೌದಾ? ಅವರೇ ಹೇಳಿದ್ರು. ಹೌದಾ? ಫಸ್ಟ್ ಮಾಡಿದ್ದು ಅಲ್ಲಿದ್ವಲ್ಲ. ಬಟ್ ನಾನು ಈ ಮಿಲ್ಕ್ ಕುಡಿಯಲ್ಲಮ್ಮ, ಅದೇ ಕುಡ್ತಿದ್ದೆ ನೀನು. ಅದೇ ಅಯ್ಯೋ ಅವತ್ತು ಕುಡಿದ್ಬಿಟ್ಟು ಕುಡ್ದೆ ಏನಂತಾರ ಮಾಡೋದು. ಇದೇನು ಗೊತ್ತಾ, ಇದು ಪೌಡರ್. ಇದೇನು ಗೊತ್ತಾ, ಬೇಸನ್. ಇದು ದೊಡ್ಡ ವಾಟರ್ ಮೆಲನ್. ಇದೇನು ಗೊತ್ತಾ, ಇದು ನಾನು ಮನೆಗೆ ಸಿಗಿ ವಾಟರ್ ಮೆಲನ್ ಕಟ್ ಮಾಡಿ ವಾಟರ್ ಮೆಲನ್ ಅರ್ಧ ಬೇಕು ನನಗೆ. ನಾ ಊಟ ಬೇಡ ನನಗೆ. ಸಿಗ ನನ್ನ ಮನೆ ನೀನು ವಾಟರ್ ಮೆಲನ್ ತಿಂತವಳೆ. ಏನೇನು ಆರ್ಡ್ರ್ ಮಾಡ್ತೋಡು ನನಗೆ ಗೊತ್ತಾಯ್ತಿಲ್ಲ. ಈಗಾಗಲೇ 200, ಮತ್ತೆ ಈಗಾಗಲೇ 250. ಮನೆಯಿಂದ ಆಚೆ ಹೋಗದೆ ಹೋದ್ರು ಹೆಚ್ಚು ಕಮ್ಮಿ 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡಿಸ್ತಿದೆಯಲ್ಲ ಯಾಕೆ? ಹಾಂ, ಮನೆಯಿಂದ ಆಚೆ ಹೋಗದೆ ಹೋದ್ರು 500,000 ಖರ್ಚು. ಮನೆ ಮುಂದೆ ಬರ್ತಾರೆ ಇವಳು, ರೋಡ್ಗೆ ಹೋಯ್ತಾಳೆ ಅಲ್ಲಿಗೆ. ಇಲ್ಲೇ ಮನೆ ಹತ್ರನೇ ಬರ್ತಾರೆ. ಅಂದರೆ ಮನೆ ಹತ್ರಕ್ಕೆ ಬರಪ್ಪ ಅಂತ ಹೇಳಿತ್ತವರು, ಬರ್ತಾರಲ್ವಾ. ಕಿತ್ಕೊಂಡು ನೋಡಿ ತುಟಿ ಹೆಂಗೆ ಮಾಡ್ಕೊಂಡವ್ರೆ. ಬಿಡು ಮಂಗಲ್ಲಿ ನಿಂತ್ಕೊಳ್ಳೋದಲ್ಲ, ಬರೋದೇ ಕಷ್ಟ. ಅದ್ರಲ್ಲಿ ಬರೀ ಇವ್ರು ಇನ್ನೂ ಕಾಯಿಸ್ತವ್ರೆ, ಎಲ್ಲವ್ರಿಗೆ ಗೊತ್ತಿಲ್ಲ ನೋಡಿ. ಫೋನ್ ಮಾಡ್ತಾಯಿದ್ದೀನಿ, ಎಷ್ಟು ಬಿಸಿಲು ಗೊತ್ತಪ್ಪ. ಎಲ್ಲಿ ಅರ್ಧ ಗಂಟೆ ಕಾಯ್ದೆ, ಅದಾದಮೇಲೆ ಬರಲಿಲ್ಲ. ಬಂದವ್ರೆ ಅಂತೆ, ಕಾಲ್ ಮಾಡಿದ್ರು. ಎಲ್ಲವ್ರೆ ಕಾಲ್ ಓಡಿ ಇಸ್ಕೊಂಬರಬೇಕು. ಹೋಯ್ ತಳ ಬರಬೇಕೆ, ನಂಗೆ ಸ್ಲಿಪ್ ಹಾಕೊಂಬರ್ತೀನಿ. ಜಾಸ್ತಿ ದೊಡ್ಡ ಗಾಡಿ ಬಂದಿರೋದು, ಅದು ಕರೆಕ್ಟು ಹೇಳಿತ್ತು. ನಾನು ಕಾಯ್ದೆ, ಅರ್ಧ ಗಂಟೆ ಕಾಯ್ದೆ ಆಚೆ ಕಡೆ ಬರಲಿಲ್ಲ. ಅದಕ್ಕೆ ನಾನು ಆರ್ಡರ್ ಆಗಿದ್ದೆ. ಈಗ ಬಂದಮೇಲೆ ಅವರೇ ಕಾಲ್ ಮಾಡಿದ್ರು. ಈ ಸ್ಲಿಪ್ಪರ್ ಹಾಕೋ ಮತ್ತೆ ಆಚೆ ಬಂದೆ. ಈ ಸ್ಲಿಪ್ಪರ್ ಹಾಕೊಂಡು ಬರಬೇಡ, ಮತ್ತು ಒಳಗಡೆ ಹಾಕ್ಬೇಡ ಅದನ್ನು. ಇದು ಸ್ಲಿಪ್ಪರ್ ಒಳಗಡೆ ಅಂತ ಬಂದಿರೋದು, ಆಚೆ ಹಾಕೊಂಡು ಬರ್ತಾವಳೆ. ಅದೇ ದೊಡ್ಡ ಗಾಡೀಲಿ ಬಂದಿರೋ ಪಾರ್ಸಲ್. ಅದು ಏನು ಪಾರ್ಸಲ್ ಅಂತ ನೋಡೋಣ ಬಂದು ನಾನು. ಅಷ್ಟು ದೊಡ್ಡ ಗಾಡೀಲಿ 15 ದಿನ ಆಗಿದೆ ಪಾರ್ಸಲ್ ಮಾಡಿ. ಪಾರ್ಸಲ್ ಏನು ಅಂತ ನೋಡೋಣ. ಪಾರ್ಸಲ್ ಒಳಗೆ ಏನಿದೆ, ಆ ದೊಡ್ಡ ಗಾಡೀಲಿ ಪಾರ್ಸಲ್ ಒಳಗೆ ಏನಿದೆ, ಈ ದೊಡ್ಡ ಗಾಡಿ ಒಳಗಡೆ ಗೈಸ್ ನೋಡೋಣ. ಪಾರ್ಸಲ್ ಆರ್ಡರ್ ಮಾಡಿ 15 ದಿನ ಆಗಿರೋದು. 15 ದಿನ ಆದಮೇಲೆ ಈ ಪಾರ್ಸಲ್ ಬರ್ತಾ ಇರೋದು. ಅದರೊಳಗಡೆ ಏನಿದೆ ಅಂತ ನೋಡೋಣ. ದೊಡ್ಡ ಗಾಡಿ ಒಳಗಡೆ ಏನು ಪಾರ್ಸಲ್ ಇದೆ ಅದ ನೋಡಿ. ಹಾಂ, ಸ್ಕ್ಯಾನು ನೋಡಿ ಗೈಸ್, ಇಷ್ಟು ದೊಡ್ಡ ಗಾಡೀಲಿ ಅದೇನು ಪಾರ್ಸಲ್ ಅಂತ ನೋಡೋಣ. ಪಾರ್ಸಲ್ ಕೊಟ್ಟರು. ಬನ್ನಿ ಈಗ ದೊಡ್ಡ ಪಾರ್ಸಲ್ ಒಳಗೆ ಏನಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡಿ ನೋಡೋಣ. ಎಷ್ಟು ಪ್ರೈಸ್ ನೋಡಿ, ಕುಡಿಲಿ ಕುಡಿದನಾ ಎಲ್ಲಿ ಹಿಡ್ಕಡ್ ಹಿಡ್ಕಡ್ ಕೈ ಒಂದಕ್ಕೆ ನೋವುದೈತೆ, ಬೀಳ್ತೈತೆ ಬೀಳ್ಬೇಕಾಯ್ತದು. ಒಂದು ಕೈ ಹೆಂಗ್ ನೋವು ಗೊತ್ತಾಯ್ತದು. ತರಿಸ್ತಿದ್ದೆ ಮತ್ತೆ ಗೈಸ್ ಬೆಳಿಗ್ಗೆಯಿಂದ. ಈ ಬಾಕ್ಸ್ ಎಷ್ಟು ಪೇ ಮಾಡಿ ಅಂತ ಆಮೇಲೆ ಹೇಳ್ತಿದ್ದೆ ಅಲ್ಲಿ ನಿಮಗೆ. ಬನ್ನಿ ನೋಡೋಣ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋ ಬೇಗ. ಲೈಟ್ ಆನ್ ಮಾಡೋ ಅಟ್ಲೀಸ್ಟ್ ಇದೇನಿದು ಸಿಗೋದು ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಹಲೋ ಮೇಡಮ್, ಕೈ ಏಟ್ ಮಾಡ್ಕೊತೀರ? ಎಷ್ಟು ನೀನು ಟ್ರಿಗರ್ ಮಾಡ್ತೀಯ ಅಂತ ಅಂದರೆ, ಕೈ ಏಟ್ ಮಾಡ್ಕೊಂಡ್ರೆ ಏನು ಮಾಡ್ತೀಯಾ? ಅಲ್ಲಿ ನೈಫ್ ತಂದು ಕಟ್ ಮಾಡೋಗು. ಅಕಸ್ಮಾತ್ ಕೈಗೆ ಕುಯ್ಕಂದ್ರೆ ನೋಡಿ ಗೈಸ್, ಹೇಳಿ ಮತ್ತೆ ಕೇಳಲ್ಲ, ಹೇಳಿ ಕಮೆಂಟ್ ಮಾಡ್ಬಿಡ್ತೀರಾ ನೀವು. ಹಾಂ, ಹೂ ಇದಾ ಗಾಯ್ಸ್. ಗ್ಲಾಸ್ ಐಟಮ್ಗಳು ಸಖತ್ ಕಷ್ಟ. ಇಲ್ಲಿ ಯಾಕೆ ಬುಕ್ ಮಾಡೇ ಪಾಪಮ್ಮ? ಇಲ್ಲೆಲ್ಲ ನೋಡಿ ಗೈಸ್, ಗ್ಲಾಸ್ ಐಟಮ್ಸು. ದೊಡ್ಡ ಬಾಕ್ಸಲ್ಲಿ ಏನಿದೆ ಅಂತ ಕೇಳ್ತಿದ್ರಲ್ಲ, ಈ ದೊಡ್ಡ ಬಾಕ್ಸಲ್ಲಿ ಇದೇ ಇರೋದು ನೋಡಿ. ಎಷ್ಟವೆ ಅಂತ ತೋರಿಸ್ತಾಳೆ. 1 2 ಅದು ಕೆಳಗಡೆ ಹಾಕ್ಬೇಕಾ ಗೈಸ್? ಇಲ್ಲಿ ನೋಡಿ ಇಲ್ಲಿ 1 2 ಹೋಗ್ಬಿಡುತ್ತೆ ಗೈಸ್. ಇದು ಹೊಡೆದು ಹೋಗ್ಬಿಡುತ್ತೆ. ಟ್ರೈ ಮಾಡೋಣ. ಚಾಲೆಂಜ್ ಹೊಡಿವ ಸಂಡೇ ಅಲ್ಲ ಹೆಂಗನವೇ ಟಚ್ಕಾ. ಹೊಡೆದೋಗ್ಬಿಡುತ್ತೆ ಗೈಸ್. ನೋಡಿ ಎಷ್ಟು 1 2 3 4 5 6 7 8 9 10 12 ಬುಕ್ ಮಾಡಿರೋದು. 350 ವರ್ತಿದ್ಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಪ್ರಕಾರ ವರ್ತಿದ್ಯಾ?
ಬರ್ತಿರೋದಕ್ಕೆ ಸುಮ್ಮನೆ ತರ್ಸೋದಿಲ್ಲ ನನಗೆ. ಕಮೆಂಟ್ ಮಾಡೋದಕ್ಕೆ ನೀನು ಮಾತಾಡೋದಕ್ಕೆ ನೀನು ಮಾಡೋದಕ್ಕೂ ಸರಿಯಾಗೈತೆ. ಹಾಂ ಹಾಂ ನೋಡಿ ಗೈಸ್ ಇಲ್ಲಿ 12 ಐಟಮು. ಬಟ್ ಗ್ಲಾಸ್ದು ನಾನೇನು ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಗ್ಲಾಸ್ದು ಇಲ್ಲಿ ಮನೆಗೆ ಸರಿ ಆಗುತ್ತಾ ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಇರಲಿ ಪರವಾಗಿಲ್ಲ, ತಂದಾದ್ಮೇಲೆ ಮತ್ತೆ ಇನ್ನೇನು ಬೇಡ ಅನ್ನೋಕ್ಕೆ ಹೋಗಲ್ಲ. ಬೇಡ ಅಂದರೆ ಇವ್ರ ಮುಖ ಹೆಂಗಾರು ಗೊತ್ತಂಬುತ್ತ ನೋಡಿ 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 ಮುಖ ಹಿಂಗಾಗಿರುತ್ತೆ ಬೇಡ ಅಂದ್ಬಿಟ್ರೆ. ಈಗ ಬೇಕು ಅಂದಿರೋದಕ್ಕೆ ಹಿಂಗೆ ಅರಳತೈತಿ ಹಿಂಗೆ. ಪರವಾಗಿಲ್ಲ ಇರಲಿ ಬಿಡಿ, ಈಗ ಚೆನ್ನಾಗೈತೆ ನೋಡಿ. ಇದರಲ್ಲಿ ಪಮ್ಮ ಅದೇ ಯೂಟ್ಯೂಬಲ್ಲಿ ಬರುತ್ತಲ್ಲ ಅದೇ ಗೇಮ್ಸು ಹಿಂಗೆ ಬಿಡೋದು ಹಿಂಗೆ ಕೆಳಗಡೆ ಟು ಹೊಡೆದೋಗಲ್ವಲ್ಲ ಮೆಟ್ಲಿಂದ ಹಂಗೆ ಮಾಡೋಣ. ಹಾಂ ಕೊಡ್ತೀಯ ನೀನು ದುಡ್ಡ ಅಷ್ಟ ನೀ ಕೊಚ್ಚಿಯಲ್ಲ ಮಂಗಿಸಿ ನೀನು ಮಂಗೂಸಿ ಕಾಗೆ ಬಂಗಾರ ನೀನು ಬಂಗಾರ. ನೀನು ಹೇಳಿದ್ಕಿತಾನೆ ಮಾಡಿರೋದವ್ರು. ನನಗೆ ದೊಡ್ಡ ಬಾಕ್ಸಲ್ಲಿ ಅಷ್ಟು ದೊಡ್ಡ ಗಾಡೀಲಿ ಇದೇ ಐಟಮ್ ಇದ್ದಿದ್ದು. ನಾನು ಹೆಂಗೆ ಆಡ್ತೀನಿ ನನ್ನದೇ ಕೆಲಸ ಬೇಕಾದ್ರೆ ಹೆಂಗೆ ಆಡ್ತೀನಿ ನಿಂದಾಗಬೇಕಾದ್ರೆ ನೋಡಿದ್ರು ನಿಮ್ಮ ಪಾಪು ನೀವು ಎರ್ಕನಾಗಲ್ಲ ಸಖತ್ತು ವೈಲೆಂಟು. ಹಾಂ ನೋಡಿ ಇಲ್ಲಿ ನಿಲ್ಸೋದು ಬಿದ್ದರೆ ಅಕಸ್ಮಾತ್ ಒಂದು ಬಿದ್ದರೆ ಡಮ್ ಅಂತದೆ ಆಮೇಲೆ ಗ್ಲಾಸು ಬೇಡ. ನೋಡಿ ಗಸ್ ಬೀಳ್ಸೇ ಬಿಟ್ಲು ಬೇಡ ಸುಮ್ಮನಿರಮ್ಮ. ನೆಟ್ ಮಾಡಿ ಈಗ ಗಸ್ ಇದನ್ನು ಎಲ್ಲಿ ಗೊತ್ತಾದ ಅವಳು ತರಿಸಿರೋದನ್ನ. ಇದನ್ನು ಮೊನ್ನೆ ಆರ್ಡ್ರ್ ಮಾಡಿದ್ಲು. ಇದಕ್ಕೆ ನಾನು ಅವತ್ತನ್ನ ಕೇಳ್ತಿದ್ದೆ ಇದರಲ್ಲಿ ಏನು ಮಾಡುತ್ತೆ ಅಂತ ಕೇಳ್ತಾ ಇದ್ದೆ. ಸೊ ಹೇಳ್ತೀನಿ ಅಂತಿದ್ರು ಮೇಡಮ್. ಬಟ್ ಇವತ್ತು ತರಿಸೇಬಿಟ್ಟು ಹೇಳ್ತಾವ್ರೆ. ಇಲ್ಲಿ ಕೆಳಗಡೆ ಮಾಡ್ತೀಯಾ ಮತ್ತೆ ತಲೆ ಗುಜ್ಜು ಇದು ಎಲ್ಲ ಆರ್ಡ್ರ್ ಆಗೇ ಬಿಟ್ಟು ಚೆನ್ನಾಗಿದೆಯಲ್ಲ. ಬೀಳುತ್ತೆ ಕೆಳಗಡೆ ಹಾಕ್ಬೇಕದನ್ನ ಹುಷಾರು. ಇಟ್ಲಾ ನಿಂಗೆ ಯಾವ್ದು ಇಷ್ಟ ಹೇಳಿ? ನನಗೆ ಎಲ್ಲಾನು ಇಷ್ಟ. ನಂಗೆ ರೈಡ್ ಆ್ಯಂಡ್ ಸಿಕ್ ತಿನ್ನು. ನನಗೆ ಕೇಳ್ತಿರೋದು. ನಾನು ನಿನಗೆ ಹೇಳಿತ್ತು ನೋಡಿ ಗೈಸ್, ಇನ್ನೂ ಮಲ್ಕೊಂಡಿದ್ದಾನೆ. 3 hour ಆಯಿತು, 3 hours ಇನ್ನೂ ಮಲ್ಗಿದ್ದಾನೆ. ಎದೊಳಲ್ವಾ ನೀನು? ಹಾಂ ಎದೊಳಲ್ವಾ? ಎದೋ ಟಿಂಗ್ ಟಿಂಗ್ ಟಿಂಗ್. ಹಿಂಗೆ ದೊಳಸೋದು ಹಿಂಗೆ. ಕುಡಿಯೋದೇ ಇಲ್ಲ ಆದ್ರೂ ಕುಡಿಯೋ ತರ ಕಾಣಿಸುತ್ತೆ ಕಣ್ಣು ನಿಂದು. ನೋಡಿ ಗೈ ನೋಡಿ ಇದು 1 2 ಸುಮ್ಮನಿರು 3. ಅವು ನಿದ್ದೆ ಮಾಡಿ ಟಾರ್ಚ್ ಆಫ್ ಮಾಡೆ. ನೋಡಿ ಗೈಸ್ ಪಾಪಮ್ಮ ಬಜ್ಜಿ ಮಾಡ್ತಾ ಇರೋದು ಮುಂಗ. ಈಗ ಬನ್ನಿ ನನಗೊಂದು ಪ್ರಮೋಷನ್ ಶೂಟ್ ಇದೆ, ಅದು ಮುಗಿಸ್ಬಿಡೋಣ. ನೋಡಿ ಗೈಸ್ ಮುಂದೆ ಹೊಂದಿದ್ದೀರಾ ಆಯಿಲ್ ಫುಡ್ ಕಮ್ಮಿ ಊಟ ಮಾಡೋದು ಫಸ್ಟು. ಬಂಗಾರ ನನಗೋಸ್ಕರ ಏನು ಮಾಡಿಕೊಟ್ಟಿದೆ ಬಂಗಾರ. ಕೈಗೆ ಬಂಗಾರ ಸ್ವಲ್ಪ ನಿಂಗೆ ಕುಡಿ, ಸ್ವಲ್ಪ ನಾನು ಕುಡಿಸ್ತೇವೆ. ಚಲಾ ನಾವು ಸುಮ್ಮನೆ ಬಿಲ್ಡಪ್ ಅಲ್ಲ, ಕ್ರೇಜಿ ಗೈಸ್ ಸಾಕದು. ಪಾಪಮ್ಮ ಕೇಳ್ಕೊಂಡ್ರೆ ಹಿಡ್ಕೋ ಬೇಗ ಹಿಡ್ಕೋ. ಇದೆಲ್ಲ ಕೈ ಮಾಡಿತ್ತು ಸೂಪರ್ ಕೈ ಮಾಡಿದ್ದು. ಅಥವಾ ಆ ಕೈ ಬೇರೆ ಮಾಡೋದು. ಕುಡಿನ ಈಗ ಗಬ್ಬಿಗೆ ಸ್ನಾನ ಮಾಡಿಸ್ಬೇಕು. ಗಬ್ಬಿ ಸ್ನಾನ ಮಾಡಿಸ್ಬೇಕಾ? ನೋಡಿ ಹೂವಲ್ಲಿ ಸ್ನಾನ ಮಾಡಿಸ್ಬೇಕು. ಇಲ್ಲಿ ನೋಡಿ ಗೈಸ್ ಗೂಬೆ ನೋಡ್ದವಳೆ ಗೂಬೆ ಅಲ್ಲಿ ಫೇಸ್ಗೆ ಏನು ಹಾಕೊಂಡಿರೋದ ಏನ್ರಿ ಇದು? ಏನೇನು ಬಿಡಿ ನೋಡಿ ಗೈಸ್ ತಿರುಗಿ ಕಡೆ ನೋಡಿ ಗೈಸ್ ಮತ್ತೆ ನೋಡುವಂತ ತೋರಿಸ್ತಿರೋದ. ನೀವು ಯಾವತ್ತಿದ್ರು ಕ್ಯೂಟ್ ಕಣಿ. ಅದ್ರ ಬೇರೆ ಫೇಸ್ಬುಕ್ಕೆಲ್ಲ ಹಾಕುತ್ತೆ ಮಂಗ. ನಾನು ನೋಡು ಕಪ್ಪು ಇದಕ್ಕೆ ಕಾಗೆ ಬಂಗಾರ ಬೇರೆ ಅಂತಾರೆ ಗೈಸ್. ಕಮೆಂಟ್ ಬೇರೆ ಮಾಡ್ತೀನಿ. ನನ್ನ ಫೇಸ್ಗೆ ಏನು ಹಾಕಲ್ಲ, ಅವಳು ಮಾತ್ರ ಹಾಕತ್ತಾಳೆ ಗೈಸ್. ಮಾತು ಕಲ್ತ್ಬಿಟ್ಲು ಗೈಸ್, ಕಲ್ತ್ಬಿಟ್ಲಿಗ ಏನು ಮಾಡ್ತೀರಾ? ಕಲ್ತವ್ರಲ್ಲ ಮಾತುಗಳು. ಇರಲಿ ಗೈಸ್ ಇರಲಿ ನೋಡಿ ಗೈಸ್ ಇಲ್ಲಿ ಈಗೆಲ್ಲ ವಾಶ್ ಮಾಡಿ ಈಗ ಬಟ್ಟೆ ಹಾಕ್ತಾಳೆ. ಮತ್ತೆ ಅವಳಿಗೆ ಇದೆಯಾ ಕಳ್ಕೊಟ್ಟು ಮಾಡಕ್ಕನ? ನೋಡಿ ಗೈಸ್ ಇಲ್ಲಿ ಹೇಗೆ ಬಟ್ಟೆ ಹಾಕ್ತಿರೋದ ಗಬ್ಬಿಲಿ ಹೋಗಿ ನೋಡು ಹಿಂಗೆ ಹಿಡ್ಕೊಂಡು ಕೈ ಹಿಂಗೆ ಹಿಡ್ಕೊ. ಹುಚ್ಚಿ ಆಡ್ತಾ ಮಾಡ್ತಾಳೆ ಹಂಗೆ ಗಬ್ಬುಲಿಯೋ. ಹುಚ್ಚಿ ಆಡ್ದಂಗೆ ಆಡೋದು. ಸುಮ್ಮನೆ
ನಾನು ಕಷ್ಟಪಟ್ಟು ಆಗ್ತಾ ಇದ್ದೀನಿ. ಏಯ್ ಸುಮ್ಮನೆ ರೇ ಬಟ್ಟೆ ಹಾಕ್ಸಳ ಹುಡುಗಿ ತೋಳು ಕಚ್ಚ ಬುದ್ಧಿ ಕಚ್ಚದ ಸುಮ್ಮನೆ ಇರು. ಎಂತ ಬಟ್ಟೆ ಹಾಕ್ತವ್ರು ನಿನಗೆ? ಹೆಂಗ್ ನೋಡ್ತಾವ ನೋಡು ಕಳ್ಳಿತಾರ. ಅಯ್ಯ ಕೊಳ್ಳಿ ಬರಿ ಸುಮ್ಮನೆ ಇರ್ಲಿಯೋ ನೋಡಿ ಗಸ್ಕೊಂಡು ಹೆಂಗ್ ಬಿಡ್ತಾಳೆ. ತಿರ್ಲಿ ಹೆಂಗ್ ಕಂಡ್ಯಾ? ಅಯ್ಯೋ ಇಲ್ಲಿ ಅವಳಿಗೆ ಹತ್ರ ಅನಿಸ್ತೈತಿ ಇವಾಗ ಆಯ್ತು ಅವಳಿಗೆ. ಗಬ್ಬು ನೀನು ಗಬ್ಬು ಅವಳಿಗೆ ಆಡ್ತಾಳೆ. ಬಾ ಆಯ್ತು ಬಾ. ಎಷ್ಟು ಟೈಮ್ 11 ಗಂಟೆ ಆಗೈತೆ. ಈಗ ಐಸ್ ಕ್ರೀಮ್ ಬೇಕು ಅಂತ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಆಗಿರೋದು ನೋಡಿ. ಪಾಪಮ್ಮ ಈಸಿ ಅದು ಅಂತೇಳಿಲ್ಲ. 11 ಗಂಟೆ ಬೈಕಿ 11 ಗಂಟೆ ಐಸ್ ಕ್ರೀಮ್. ಇವಾಗ ಏನು ಹೇಳೋದ ನಾನು? ಏನು ಹೇಳಂಗಿಲ್ಲ, ಕರ್ಕೊ ಹೋಯ್ತಾ ಇರಬೇಕಷ್ಟೆ. ಸಗಾಯ್ಸ್ ಈಗ ನಾವು ಹೊರಗಡೆ ಬಂದಿದ್ದೀವಿ. ಇಷ್ಟೊತ್ತಲ್ಲಿ ಬರಕ್ ನನಗೆ ಇಷ್ಟ, ಸಕ್ಕತ್ತಾಗಿರುತ್ತೆ. ಬ್ಯಾಕ್ ಕ್ಯಾಮ್ರಾ ಹಿಡ್ಕೊಂಡು ಹೇಳು, ಹಂಗೆ ಹಿಡ್ಕೊಂಡು ಹೇಳಿದ್ರೆ ಹಂಗೆ ನಿನ್ನ ಫೇಸ್ ತೋರಿಸ್ಕೊಂಡು ಹೇಳಬೇಕು. ಸಗಾಯ್ಸ್ ನನಗೆ ಈ ತರ ಹೊರಗಡೆ ಬರೋದು, ಆಚೆ ಬರೋದು ಅಂದ್ರೆ ಈಗ ನನಗೆ ಈ ತರ ಹೊರಗಡೆ ಬರೋದಂದ್ರೆ ಸಗಾಯ್ಸ್ ನಮಗೆ ಈ ತರ ಹೊರಗಡೆ ಬರೋದು, ಇಷ್ಟೊತ್ತಲ್ಲಿ ಬರೋದು ಅಂದ್ರೆ ಸಖತ್ ಇಷ್ಟ ಅಷ್ಟೇ. ಅನ್ಫಾರ್ಚುನೇಟ್ಲಿ ಐಸ್ ಕ್ರೀಮ್ ಅಂಗಡಿ ಕ್ಲೋಸ್ ಆಗಿದೆ. ಎಲ್ಲಿ ಸಗಾಯ್ಸ್ ಕ್ಲೋಸ್ ಆಗ್ಬಿಟ್ಟಿದೆ. ಇಷ್ಟೊತ್ತಲ್ಲಿ ಓಪನ್ ಇರುತ್ತಾ ಬಂದರೆ? ಎಲ್ಲಿ ಓಪನ್ ಇರುತ್ತೆ ಅಂತಾನೆ ಇಷ್ಟೊತ್ತಿಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಎಲ್ಲೂ ಓಪನ್ ಇರಲ್ಲ ಗೈಸ್. ಸೊ ಗೈಸ್ ದ ಗುಡ್ ನ್ಯೂಸ್ ಈಸ್ ಬೇಕರಿ ಓಪನ್ ಇದೆ. ಒಂದೇ ಒಂದು ಬೇಕರಿ ಓಪನ್ ಇದೆ, ಅದೇ ಗುಡ್ ನ್ಯೂಸ್. ಪೊಲೀಸರು ಬೇರೆ ಇಲ್ಲೇ ಇದ್ದಾರೆ. ಇಷ್ಟೊತ್ತಲ್ಲಿ ಎಲ್ಲರೂ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ನೋಡಿ. ಇಷ್ಟು ಟೈಮಲ್ಲಿ ಕೊನೆಗೂ ಫೈನಲ್ ಸಿಕ್ಬಿಡ್ತಾ ಅವಳಿಗೆ. ನೋಡಿ ಕೊನೆಗೂ ಫೈನಲ್ ಸಿಕ್ಬಿಡ್ತಾ ಅವಳಿಗೆ. ನಾನೇ ಗಾಬರಿ ಆಗ್ಬಿಟ್ಟೆ. ಮಗು ಇದೆ, ಮಗು ಹಿಡ್ಕೊಬಿಟ್ಟಳದಕ್ಕ. ಯಾಕೆ ತೊಟ್ಟಂಗೆ ಹೆಗ್ಲೇ ಮಲ್ಸ್ಕೊಳ್ಳ. ನಾನೇ ಮಗು ಅಂತ ಗಾಬರಿ ಆಗ್ಬಿಟ್ಟೆ ಗೈಸ್. ಅಪ್ಪ ಮಗು ಇದು ಎರಡು ಮಗುಗಳು. ಕೇಕ್ ತಂದಿದ್ವಲ್ಲ ನೆನ್ನೆ, ತಿನ್ನಲಿಲ್ಲ. ಇವಿಬ್ರು ಕಣ್ಣಾಗ್ತವ್ರೆ. ಇವ್ರು ಐಸ್ ಕ್ರೀಮ್ ತಂದರು. ನನಗೊಂದು ಮಾತು ಕೇಳಿಲ್ಲ ಗೈಸ್, ನನಗೆ ಐಸ್ ಕ್ರೀಮ್ ತಿಂತೀಯ ಅಂತ. ಇರಲಿ ಅಪ್ಪಂಗೆ ಹೆಂಗಾಗ್ಬಿಟ್ಟೈತೆ ಅಂತಂದರೆ, ಒಂದು ಅವಳು ಅಯ್ಯೋ ಅನಿಸಲ್ಲ, ಅವಳು ಖುಷಿ ಪಡಿಸ್ತಾಳೆ. ಇಲ್ಲ ಒಂದು ನಾನು ಅಯ್ಯೋ ಅನಿಸಲ್ಲ ಖುಷಿ ಪಡ್ತೀನಿ. ಇಬ್ಬರು ಅವಳಿಗೆ ಒಂದೊಂದ್ಸಲಿ ಅಯ್ಯೋ ಅನ್ಸ್ಬೇಕಾರೆ ಈಗ ಅವಳನ್ನೇ ಕೇಳೋಣ. ಅಪ್ಪ ಹೆಂಗೆ ಅನ್ಸ್ಬೇಕಮ್ಮ? ಓಯ್ ತಿರ್ಗಿಲಿ ಕಡೆ ಇಬ್ರು ಅಯ್ಯೋ ಅನ್ಸ್ಬೇಕಾರೆ ಏನು ಅನ್ಸುತ್ತೆ? ಹೆಂಗೆ ಅನ್ಸುತ್ತೆ ನಿನಗೆ? ನೀರು ಬೇಕು, ನೀರು. ಈಗ ಎಲ್ಲಿಯೋ ಜಂಪ್ ಮಾಡ್ತಾಳಂತೆ, ಅದಕ್ಕೆ ಅವ್ರು ವೆಯ್ಟ್ ಮಾಡ್ತವ್ರೆ. ನಾನು ಅದು ನೋಡ್ಬೇಕಂತೆ. ಕಮ ಜಂಪ್ ಲಿಯೋ. ಲೇ ನನ್ನ ಮೇಲೆ ಅದ ಕಣೆ, ಎಲ್ಲೋಗೆ ಮಾಡಲ್ಲ ಅವಳು. ಹಿಂಗೆ ಆಗಬೇಕು. ಜಂಪ್ ಮಾಡಿಸ್ತೀಯ ನೀನ್, ಜಂಪ್ ಮಾಡಿಸ್ತೀಯ, ಅವಳು ತಪ್ಪಲ್ಲ.